ಬೀದರ್ನಲ್ಲಿ ಅಡುಗೆ ಗ್ಯಾಸ್ ಸಿಲಿಂಡರ್ಗೂ ಕೂಡ ಹಾಹಾಕಾರ ಶುರುವಾಗಿದೆ. ಗ್ಯಾಸ್ ಬುಕಿಂಗ್ ತಗೋತಾ ಇಲ್ಲ ಅಂತ ಹೇಳಿ ಗ್ರಾಹಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಅದರಲ್ಲೂ ಕೂಡ ಗ್ಯಾಸ್ ಬುಕಿಂಗ್ ತಗೊಳ್ತಾ ಇದೆ, ಕೆಲವು ಸರಿ ತಗೋತಾ ಇಲ್ಲ, ತಗೊಂಡ್ರು ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. 25 ದಿನ, 1 ತಿಂಗಳಾಗ್ತಾ ಇದೆ, ಗ್ಯಾಸ್ ಬರ್ತಾ ಇಲ್ಲ. ಗ್ಯಾಸ್ ಏಜೆನ್ಸಿಗಳ ಮುಂದೆ ನಿತ್ಯವೂ ಕೂಡ ಕಿಲೋಮೀಟರ್ ಗಟ್ಟಲೆ ಸರದಿ ಸಾಲ್ ಮಾಡಿ ಜನ ನಿಲ್ತಾ ಇದ್ದಾರೆ. ಸಿಲಿಂಡರ್ ಬುಕ್ ಮಾಡಿ 15ರಿಂದ 20 ದಿನ ಆಗಿದೆ, ಸಿಲಿಂಡರ್ ಬಂದಿಲ್ಲ. ನಗರದ ಜಿಲ್ಲಾ ಕ್ರೀಡಾಂಗಣದ ಬಳಿಯ HP ಗ್ಯಾಸ್ ಏಜೆನ್ಸಿ ಬಳಿ ಕ್ಯೂ ನಿಂತಿದ್ದಾರೆ ಜನ. ಗ್ರಾಹಕರಿಗೆ ಸರಿಯಾಗಿ ಸ್ಪಂದಿಸದ ಗ್ಯಾಸ್ ಏಜೆನ್ಸಿಯ ಸಿಬ್ಬಂದಿ ಬಿಸಿಲಲ್ಲೇ ಕಾದು ಕಾದು ಸುಸ್ತಾಗಿದ್ದೀವಿ ಅಂತ ಆಕ್ರೋಶ ಹೊರಗಾಗ್ತಿದ್ದಾರೆ. ಆದರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. 15 ದಿನದಿಂದ ಪ್ರತಿದಿನ ಬಂದು ಇದೇ ರೀತಿ ಗ್ಯಾಸ್ಗೋಸ್ಕರ ಕಾಯ್ತಾ ಇದ್ದೀವಿ. ಸುಡು ಬಿಸಿಲಿದ್ರೂ ಕೂಡ ನಿಂತ್ಕೊಂಡು ಗ್ಯಾಸ್ ಏಜೆನ್ಸಿಗಳ ಮುಂದೆ ಕಾಯ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿನ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಈ ಸಮಸ್ಯೆ ಯಾಕೆ ಅಂತ ಗೊತ್ತಿಲ್ಲ. ಬೀದರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಒಂದು ಕಡೆ ಗ್ಯಾಸ್ ಸಮಸ್ಯೆ, ಮತ್ತೊಂದು ಕಡೆ ಇಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಸಮಸ್ಯೆ ಎಲ್ಲವೂ ಕೂಡ ಬೀದರ್ ಜಿಲ್ಲೆಯಲ್ಲಿ ಜಾಸ್ತಿನೇ ಇದೆ. ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಒಂದು ಕಡೆ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಶುರುವಾಗಿದೆ. ಆ ಬಿಸಿಲಲ್ಲೇ ಜನ ಬೆಳಿಗ್ಗೆಯಿಂದ ಬಂದು ಇಲ್ಲಿ ಪ್ರತಿದಿನ, ಒಂದಿನ ಅಲ್ಲ ಪ್ರತಿದಿನ ಬಂದು ಗ್ಯಾಸ್ ಸಿಲಿಂಡರ್ಗೋಸ್ಕರ ಕಾದು ಕಾದು ನಿಲ್ತಾ ಇದ್ದಾರಂತೆ. ಗಂಟೆಗಟ್ಟಲೆ ಕಾಯ್ತಾ ಇದ್ದಾರೆ ಕೆಲಸ ಕಾರ್ಯ ಬಿಟ್ಟು. ಆ ಬಿಸಿಲಲ್ಲಿ ನಿಂತ್ಕೊಂಡ್ರು ಕೂಡ ಇಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಗ್ಯಾಸ್ ಏಜೆನ್ಸಿಯವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮತ್ತೊಂದು ಕಡೆ ಬುಕಿಂಗ್ ತಗೋತಾ ಇಲ್ಲ. ಬುಕಿಂಗ್ ತಗೊಂಡ್ರು ಗ್ಯಾಸ್ ಸಿಗ್ತಾ ಇಲ್ಲ. 15-20 ದಿನ ಆಯಿತು ಗ್ಯಾಸ್ ಬುಕ್ ಮಾಡಿ, ಗ್ಯಾಸ್ ಬಂದಿಲ್ಲ ಅಂತೇಳಿ ಇಲ್ಲಿನ ಜನ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಾರೀಕಿಗೆ ಬುಕ್ ಮಾಡೇನ್ರಿ. ಈಗ 16 ದಿನ ಆಯಿತು, ಇನ್ನೂ ಬರ್ಲಿಕ್ಕೆ ಬಂದಿಲ್ಲ. ಅದರ ಕಡೆ ಈಗ ನನಗೆ ಗ್ಯಾಸ್ ಖತಮ್ ಆಗಿನ ಕಡೆ ಇಲ್ಲಿ ಕ್ಯೂದಾಗಿ ಕಾರ್ಬಾರ್ ಬಿಟ್ಟು ಇಲ್ಲಿ ನಿಂತಿರ್ತಾರೆ. ಏಜೆನ್ಸಿದವ್ರು ಏನು ಅಂತಾರೆ ಅದು? ಏನು ಮಾತಾಡಕ್ಕೆ ಇಲ್ಲ, ಮಾತಾಡೋ ಟೈಮ್ ಇಲ್ಲ ಅವ್ರ ಬಳಿ. ಈಗ ಅವ್ರಿಗೆ ಫೋನ್ ಮಾಡಿದ್ರು ಫೋನ್ ಇತ್ತಲ್ಲ ಅವರು. ಈಗ ಕ್ಯೂದಾಗ ಅಂದ್ರೆ ಈಗ ಯಾರ್ಯಾರಿಗೆ ಕೇಳ್ರಿ, ಯಾರಿಗೆ ಕೇಳ್ರಿ, ಯಾರಿಗೆ ಕೇಳಿರಿ, ಯಾರನ್ನೂ ಇಲ್ಲ. ಅಲ್ಲ, ಮನೆಗೆ ತಂದು ಕೊಡ್ಬೇಕನ್ನೋದು ಇದು ಆದ್ರೆ ನಿಮಗೆ ಮನೆಗೆ ಬುಕ್ ಮಾಡಿದ ಮರುದಿನ ತಂದು ಕೊಡ್ತೀವಿ. ಈಗ ಏನಾಗಿದೆ ಅಂಬೋದು ಗೊತ್ತಾಗಲ್ಲ. ಶಾರ್ಟೇಜ್ ಅದನ ಏನದ, ಎಷ್ಟು ಬಿಸಿಲು ಅದ? ಬಿಸಿಲು ನೋಡ್ದಂಗ ಬಿಸಿಲು ಅದ. ಈಗ ಇಲ್ಲಿ ಸಾಯ್ಬೇಕು ಲೈನ್ದಾಗ ಹಚ್ಚಿ ಮಂದಿ ಮಜದಾಗ ಒಳಗೆ. 10 ತಾರೀಕಿಗೆ ಬುಕ್ ಮಾಡೇನ್ರಿ. ಈಗ 16 ದಿನ ಆಯಿತು, ಇನ್ನೂ ಬರ್ಲಿಕ್ಕೆ ಬಂದಿಲ್ಲ. ಅದರ ಕಡೆ ಈಗ ನನಗೆ ಗ್ಯಾಸ್ ಖತಮ್ ಆಗಿನ ಕಡೆ ಇಲ್ಲಿ ಕ್ಯೂದಾಗಿ ಕಾರ್ಬಾರ್ ಬಿಟ್ಟು ಇಲ್ಲಿ ನಿಂತಿರ್ತಾರೆ. ಏಜೆನ್ಸಿದವ್ರು ಏನು ಅಂತಾರೆ ಅದು? ಏನು ಮಾತಾಡಕ್ಕೆ ಇಲ್ಲ. ಇಲ್ಲಿ ಇದೀಗ ಜನ ಹೇಳ್ತಾ ಇರುವಂಥದ್ದು ನೋಡಿ, 15 ದಿನ 20 ದಿನ 15-16 ದಿನ ಆಯಿತು, ಆದರೂ ಕೂಡ ಗ್ಯಾಸ್ ಸಿಕ್ಕಿಲ್ಲ. ಬುಕ್ ಮಾಡಿದ್ದೀವಿ, ಆದರೂ ಕೂಡ ಗ್ಯಾಸ್ ಸಿಕ್ಕಿಲ್ಲ ಅಂಥೇಳಿ ಜನ ಈಗ ಕೊಡ್ತಾ ಇರುವಂಥ ಹೇಳಿಕೆಗಳು ಇದು. ಅದರಲ್ಲೂ ಕೂಡ ಬೀದರಲ್ಲಿ ಸದ್ಯಕ್ಕೆ ಇರುವಂಥ ಪರಿಸ್ಥಿತಿ ಗ್ಯಾಸ್ ಅಭಾವ, ಅದಾದ ನಂತರ ಪೆಟ್ರೋಲ್ ಡೀಸೆಲ್ ಎಲ್ಲವೂ ಕೂಡ ಸಮಸ್ಯೆ ಇದೆ. ಅದರಲ್ಲೂ ಕೂಡ ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಪುಟ್ಟ ಬಾಲಕ ಗ್ಯಾಸ್ ಸಿಲಿಂಡರ್ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಕಾರಣ ಏನು ಅಂತಂದರೆ ಇಲ್ಲಿ ಹೋಮ್ ಡೆಲಿವರಿ ಆಗುತ್ತೆ ಅಂತೇಳಿ ಗ್ಯಾಸ್ ಏಜೆನ್ಸಿಯವರು ಹೇಳ್ತಾರೆ, ವೇಟ್ ಮಾಡಿ ಬರುತ್ತೆ ಅಂತ. ಇನ್ನು ಎಷ್ಟು ದಿನ ಅಂತ ವೇಟ್ ಮಾಡೋಕ್ಕಾಗುತ್ತೆ? 15-20 ದಿನ ಆದರೂ ಕೂಡ ಅಲ್ಲಿ ಗ್ಯಾಸ್ ಇವ್ರಿಗೆ ಸಿಕ್ಕಿರೋದಿಲ್ಲ. ಹಾಗಾಗಿ ಸಣ್ಣ ಮಕ್ಕಳು, ದೊಡ್ಡವರು ಏನು ನೋಡ್ತಾ ಇಲ್ಲ. ಬಿಸಿಲಿದ್ರು ಅಷ್ಟೇ, ಚಳಿ ಇದ್ರು ಅಷ್ಟೇ, ಏನಿದ್ರು ಅಷ್ಟೇ, ಎಲ್ಲರೂ ಕೂಡ ಹೋಗಿ ಈ ರೀತಿಯಾಗಿ ಸಿಲಿಂಡರ್ ಸಿಕ್ಕಿದ್ರೆ ಸಾಕು ಅನ್ನೋ ಪರಿಸ್ಥಿತಿ ಈಗ ಇದೆ. ಹಾಗಾಗಿ ಹೋಗಿ ಈ ರೀತಿಯಾಗಿ ಸಿಲಿಂಡರ್ಗಳನ್ನು ತಗೊಂಡು ಬರ್ತಿದ್ದಾರೆ. ಮತ್ತೊಂದು ಕಡೆ ಸಿಲಿಂಡರ್ ಕೊಡ್ತಾನೂ ಇಲ್ಲ. ಕೆಲವೊಬ್ಬರಿಗೆ ಹಣ ಜಾಸ್ತಿ ತಗೊಂಡ್ರು ಕೂಡ ಸಿಲಿಂಡರ್ ಕೊಡಿ ಅಂತ ಇಲ್ಲಿನ ಜನ ಹೇಳ್ತಿದ್ದಾರೆ. ಆದರೆ ಗ್ಯಾಸ್ ಏಜೆನ್ಸಿಯವರು ಕರೆಕ್ಟಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ ಅಂತ ಹೇಳಿ ಆಕ್ರೋಶ ಹೊರಗಾಗ್ತಿದ್ದಾರೆ. Come on.